ರಾಜ್ಯದಲ್ಲಿ ರೈತರಿಗೆ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರ. ಈ ಯೂರಿಯಾ ಕೊರತೆಯ ಹಿನ್ನೆಲೆಯಲ್ಲಿ ಸಿಎಂ ಈಗ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಕೇಂದ್ರ ಸಚಿವ ಜೆಪಿ ನಡ್ಡಾಗೆ ಪತ್ರವನ್ನ ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ರಾಜ್ಯದೆಲ್ಲೆಡೆ ಯೂರಿಯಾ ಈ ರಸಗೊಬ್ಬರದ ಕೊರತೆ ರೈತರನ್ನ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಆಗಿರುವಂತಹ ಜೆಪಿ ನಡ್ಡಾ ರಾಸಾಯನಿಕ ಮತ್ತು ರಸಗೊಬ್ಬರದ ಸಚಿವರು ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯಕ್ಕೆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಕೊಡಬೇಕಿತ್ತು. ಆದ್ರೆ ಈವರೆಗೂ ರಾಜ್ಯ ಕೊಟ್ಟಿದ್ದು 5,16,951 ಮೆಟ್ರಿಕ್ ಟನ್ ಮಾತ್ರ. ಇಷ್ಟು ಮಾತ್ರ ಯೂರಿಯಾ ಬಂದಿದೆ. ರಾಜ್ಯಕ್ಕೆ ಇನ್ನೂ ಕೂಡ 6,80,655 ಮೆಟ್ರಿಕ್ ಟನ್ ಯೂರಿಯಾ ಬರಬೇಕು. ಕೆಲ ಗೊಬ್ಬರದ ಕಂಪನಿಗಳು ಕೊರತೆಯ ಕಾರಣವನ್ನ ಹೇಳಿ ಯೂರಿಯಾವನ್ನ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ. ಕಳೆದ ವರ್ಷಕ್ಕಿಂತ ಈ ಬಾರಿ ಮುಂಗಾರು ಮಳೆ ಹೆಚ್ಚಾಗ್ತಿದೆ. ರಾಜ್ಯದಾದ್ಯಂತ ರೈತರು ಕೃಷಿ ಚಟುವಟಿಕೆಯನ್ನ ಆರಂಭ ಮಾಡಿದ್ದಾರೆ. ಕಳೆದ ವರ್ಷಕ್ಕಿಂತ 2 ಲಕ್ಷ ಹೆಕ್ಟೇರ್ಗಳಲ್ಲಿ ಹೆಚ್ಚು ಈ ಬಾರಿ ಬೆಳೆಯನ್ನ ಬೆಳೆದಿದ್ದಾರೆ ನಮ್ಮ ರೈತರು. ಕೂಡಲೇ ರಾಜ್ಯಕ್ಕೆ ಯೂರಿಯಾವನ್ನ ಒದಗಿಸುವಂತೆ ಜೆಪಿ ನಡ್ಡಾ ಅವರಿಗೆ ಕೇಂದ್ರ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದು ಎಷ್ಟು ಟನ್ ಬರಬೇಕನ್ನುವುದಾಗಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ರಾಜ್ಯದ ಎಲ್ಲೆಡೆ ಕೊಪ್ಪಳ, ಯಾದಗಿರಿ, ದಾವಣಗೆರೆ ಇತರ ಭಾಗದಲ್ಲೂ ಕೂಡ ಯೂರಿಯಾ ಗೊಬ್ಬರ ಸಿಗದೆ ಜಮೀನಿನಲ್ಲಿ ಕೆಲಸ ಮಾಡಬೇಕಾಗಿದ್ದಂತ ಕೃಷಿ ಚಟುವಟಿಕೆಯಲ್ಲಿರಬೇಕಾಗಿದ್ದಂತ ರೈತರು ಟಯರಿಗೆ ಬೆಂಕಿ ಹಾಕಿ ಆ ನ್ಯಾಯಬೆಲೆ ಅಂಗಡಿಯ ಮೇಲೆ ಹತ್ತಿ ಕೃಷಿ ಇಲಾಖೆಯ ಅಂಗಡಿಗಳ ಮೇಲೆಲ್ಲ ಒದ್ದಾಡಿಕೊಂಡು ಗಲಾಟೆ ಮಾಡಿಕೊಂಡು ಆಕ್ರೋಶಗಳನ್ನ ಹೊರಗಾಕ್ತಾ ಪಾಪ ಸಮಸ್ಯೆಯಲ್ಲಿ ಮುಳುಗಿದ್ದಾರೆ. ಎಲ್ಲಾದ್ರೂ ಸರಿಯಾದಂತ ಸಂದರ್ಭಕ್ಕೆ ಗೊಬ್ಬರ ಯೂರಿಯಾ ಸಿಗದೆ ಹೋದ್ರೆ ತಾವು ಬೆಳೆದಿರುವಂತ ಬೆಳೆ ನಾಶ ಆಗುತ್ತೆ, ಹಾಳಾಗುತ್ತೆ, ಕೈ ಕೊಡುತ್ತೆ ಅನ್ನೋದಾಗ ಅಳಲು ತೋಡ್ಕೊಂಡಿದ್ದಾರೆ. ಇದನ್ನ ಗಮನಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರಾಗಿರುವಂತ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದು ನೋಡಿ, ಈ ಬಾರಿ ನಮ್ಮ ರಾಜ್ಯದಲ್ಲಿ 2 ಲಕ್ಷ ಹೆಕ್ಟೇರ್ಗಳಷ್ಟು ಹೆಚ್ಚು ಜಾಸ್ತಿ ಬೆಳೆ ಬೆಳೆದಿದ್ದಾರೆ. ಒಂದು ಕಡೆ ಮುಂಗಾರು ಮಳೆ ಕೂಡ ಜಾಸ್ತಿ ಇದೆ. ಹೀಗಾಗಿ ಈಗ ಕೊರತೆ ಕಾಣಿಸ್ತಾ ಇದೆ. ಕೆಲ ಗೊಬ್ಬರದ ಕಂಪನಿಗಳು ಕೂಡ ಸರಿಯಾಗಿ ಯೂರಿಯಾವನ್ನ ಕೊಡ್ತಾ ಇಲ್ಲ. ಸುದೀರ್ಘವಾಗಿ ಪತ್ರ ಬರೆದಿದ್ದಾರೆ. ಸದ್ಯ ಆ ಪತ್ರವನ್ನ ಕೂಡ ನಿಮ್ ಮುಂದೆ ಇಟ್ಟಿದ್ದೀವಿ ನೋಡಿ. ಸುದೀರ್ಘವಾಗಿ ಪತ್ರ ಬರೆದಿದ್ದಾರೆ. ಯಾಕಂದ್ರೆ ಈವರೆಗೂ ನಮ್ಮ ರಾಜ್ಯಕ್ಕೆ ಬಂದಿದ್ದು ಕೇವಲ 5,16,951 ಮೆಟ್ರಿಕ್ ಟನ್ ಅಷ್ಟು ಯೂರಿಯಾ ಮಾತ್ರ. ನಮ್ಮ ರಾಜ್ಯಕ್ಕೆ ಎಷ್ಟು ಬರಬೇಕಾಗಿತ್ತು? 11,17,000 ಮೆಟ್ರಿಕ್ ಟನ್ ಅಷ್ಟು ಯೂರಿಯಾ ಬರಬೇಕಾಗಿತ್ತು. ಬಟ್ ಬರ್ತಿಲ್ಲ. ಇನ್ನೂ ಕೂಡ 6,80,655 ಮೆಟ್ರಿಕ್ ಟನ್ ಬರಬೇಕು. ಬೇಗ ಆದಷ್ಟು ಬೇಗ ಅದನ್ನ ಕೊಡಿ. ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅನ್ನೋದಾಗಿ ಸಂಪೂರ್ಣ ಇಲ್ಲಿನ ಸಮಸ್ಯೆ ಏನಿದೆ ಅವೆಲ್ಲವನ್ನ ಕೇಂದ್ರ ಸಚಿವ ಆಗಿರುವಂತಹ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆಯುವುದರ ಮೂಲಕ ಈಗ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ.